ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಬ್ಯಾಂಕಿನ ವ್ಯವಹಾರಗಳು ಎಂಬ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ಸರ್ವೇ ಸಾಮಾನ್ಯವಾಗಿ ಹಣಕಾಸಿನ ವಹಿವಾಟವನ್ನು ಮಾಡೋದಕ್ಕೆ ನಮಗೆ ಬ್ಯಾಂಕು ಸಹಕಾರಿಯಾಗ್ತಾ ಇದೆ. ದಿನನಿತ್ಯ ಕೂಡ ಹಿಂದೆ ಹಣವನ್ನು ಮನೆಯಲ್ಲಿ ಕೂಡ ಇಡ್ತಾಯಿದ್ರು, ಬಚ್ಚಿಡ್ತಾಯಿದ್ರು. ಬಟ್ ಇವತ್ತು ನಮ್ಮ ಹಣದ ಒಂದು ಸುರಕ್ಷತೆಯನ್ನು ನಮಗೆ ಬೇಕಾದಾಗ ನೀಡುವಂಥ ಒಂದು ವ್ಯವಸ್ಥೆಗೆ ಬ್ಯಾಂಕ್ ಅಂತ. ಹಾಗಾದರೆ ಬ್ಯಾಂಕು ಎಂಬ ಪಾಠವನ್ನು ನಾವು ಅಧ್ಯಯನವನ್ನು ಮಾಡಬೇಕಾದ್ರೆ ಬ್ಯಾಂಕು ಯಾವ ರೀತಿ ಒಂದು ನಮ್ಮ ಜೀವನದ ಒಂದು ಭಾಗವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡಬೇಕು. ಹಾಗಾದರೆ ಬ್ಯಾಂಕ್ ಎಂಬ ಶಬ್ದವು ಹೆಂಗೆ ಬಂತು ಅನ್ನುವಂಥದ್ದು ಕೂಡ ನಾವು ಅಧ್ಯಯನ ಮಾಡಬೇಕು. ಬ್ಯಾಂಕ್ ಎನ್ನುವಂಥ ಶಬ್ದವು ಇಟಾಲಿಯನ್ ಭಾಷೆಯಿಂದ ಬ್ಯಾಂಕ್ ಎಂಬ ಶಬ್ದವು ಇಟಾಲಿಯನ್ ಭಾಷೆಯಿಂದ ಬ್ಯಾಂಕೋ ಅಥವಾ ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದದಿಂದ ಇದು ಬಂದಿದೆ ಅಂತ ಹೇಳಿದೆ. ಬ್ಯಾಂಕ್ ಅನ್ನುವಂಥ ಶಬ್ದ ಭಾರತೀಯ ಶಬ್ದ ಅಲ್ಲ. ಅದು ಬ್ಯಾಂಕ್ ಅನ್ನುವಂಥ ಶಬ್ದ ಬಂದಿದ್ದು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದ ಅಥವಾ ಫ್ರೆಂಚಿನ ಬ್ಯಾಂಕ್ ಎಂಬ ಪದದಿಂದ ಈ ಬ್ಯಾಂಕ್ ಎನ್ನುವಂಥ ಒಂದು ಶಬ್ದ ಬಂತು. ಹಾಗಾದರೆ ಇದರ ಅರ್ಥ ಏನು? ಅರ್ಥ ನೋಡ್ಬೇಕಾದ್ರೆ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡುವ ಟೇಬಲ್ ಆಗಿದೆ. ಬ್ಯಾಂಕ್ ಅಂದ್ರೆ ಏನು? ಹಣದ ವರ್ಗಾವಣೆ, ಹಣವನ್ನು ಇಡುವುದು, ತೆಗೆದುಕೊಳ್ಳುವಂಥದ್ದು. ಅದಕ್ಕೆ ಬ್ಯಾಂಕ್ ಅನ್ನುವಂಥ ಶಬ್ದದ ಒಂದು ಪದವನ್ನು ಅರ್ಥವನ್ನು ನೋಡಬೇಕಾದ್ರೆ ಒಂದು ಅರ್ಥದಾಗ ಬೆಂಚು ಅಂತ ಆಗತ್ತೆ, ಇನ್ನೊಂದು ಅರ್ಥವನ್ನು ತೆಗೆದುಕೊಂಡಾಗ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಆಗಿದೆ. ಅಂದ್ರೆ ಹಣವನ್ನು ವಿನಿಮಯ ಮಾಡುವಂಥದ್ದು. ಹಣವನ್ನು ಇವತ್ತಿಗೆ ನಮ್ಮ ಕಡೆ ಹಣ ಅದ, ನಾವು ಬ್ಯಾಂಕಿಗೆ ಹೋಗಿ ತುಂಬ್ತೀವಿ, ನಮ್ಮ ಅಕೌಂಟಿಗೆ ತುಂಬ್ತೀವಿ. ಅದನ್ನು ಮತ್ತೆ ನಮ್ಗೆ ಬೇಕಾದಾಗ ನಾನು ಹಣವನ್ನು ಡ್ರಾ ಮಾಡ್ಕೋತೀನಿ. ಈ ಥರ ಹಣವನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಟೇಬಲ್ ಆಗಿದೆ ಅಂತ ನಾವು ಬ್ಯಾಂಕನ್ನು ಅರ್ಥೈಸಬಹುದು. ಹಣಕಾಸಿನ ಸಂಸ್ಥೆ ಆಗಿದೆ ಅಂತ ನಾವು ಹೇಳಬಹುದು. ಗ್ರಾಹಕರು ಭದ್ರತೆಯ ದೃಷ್ಟಿಯಿಂದ ಬ್ಯಾಂಕಲ್ಲಿ ತಮ್ಮ ಹಣವನ್ನು ಇಟ್ಟು ತಮಗೆ ಬೇಕಾದಾಗ ಹಿಂದಿರುಗಿಸಿ ಪಡೆಯಲು ಸಾಧ್ಯವಾಗಿದೆ. ಬ್ಯಾಂಕ್ ಏನು ತಮ್ಮ ಹಣದ ಭದ್ರತೆಗಾಗಿ, ಹಣದ ಸುರಕ್ಷತೆಗಾಗಿ, ತಮ್ಮ ಹಣ ಎಲ್ಲಿ ಸುರಕ್ಷತೆ ಇದೆ, ನಂಬಿಕೆ ಇದೆ ಬ್ಯಾಂಕ್ ಮ್ಯಾಗ ಇರುತ್ತೆ. ಇನ್ನೊಬ್ಬರಿಗೆ ಕೊಟ್ಟರೆ ಅಥವಾ ಮನೆಗಿಟ್ಟರೆ ಯಾರಾದರೂ ಬಂದು ತುಡುಗರು ತುಂಬ ಹೋದ್ರೆ, ಅದಕ್ಕಾಗಿ ನಮ್ಮ ಹಣದ ಸುರಕ್ಷತೆಗಾಗಿ ಅಂದರೆ ಹಣಕಾಸಿನ ಸಂಸ್ಥೆಯಾಗಿದ್ದು ಗ್ರಾಹಕರು ಭದ್ರತೆಯ ದೃಷ್ಟಿಯಿಂದ ಬ್ಯಾಂಕ್ ತಮ್ಮ ಹಣವನ್ನು ಇಟ್ಟು ತಮಗೆ ಬೇಕಾದಾಗ ಪಡೆದುಕೊಳ್ಳುವುದು ಸಾಧ್ಯವಾಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಬ್ಯಾಂಕ್ಗಳು ಏನು ಮಾಡ್ತವೆ? ಗ್ರಾಹಕರಿಗೆ ಸಾಲವನ್ನು ಕೊಡ್ತವೆ, ಬಡ್ಡಿಯನ್ನು ಕೂಡ ವಸೂಲು ಮಾಡ್ತವೆ. ಅದರ ಜೊತೆಗೆ ವಿವಿಧ ರೀತಿಯ ಹಣಕಾಸು ವಿನಿಮಯ ಮಾಡುವುದರ ಮುಖಾಂತರ ಒಂದು ದೇಶದ ಅಭಿವೃದ್ಧಿಗೆ ಮುಖ್ಯವಾದ ಒಂದು ಪಾತ್ರವನ್ನು ಈ ಬ್ಯಾಂಕು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗೆಯೇ ಈ ಒಂದು ಅಧ್ಯಯನವನ್ನು ತೆಗೆದುಕೊಂಡಾಗ, ಈ ಒಂದು ಬ್ಯಾಂಕ್ ಪಾಠವನ್ನು ತೆಗೆದುಕೊಂಡಾಗ ಈ ಒಂದು ಅಂಶವನ್ನು, ಪರಿಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅವು ಯಾವಪ್ಪ ಅಂದರೆ, ಒಂದನೇದು ಬ್ಯಾಂಕಿನ ಅರ್ಥ, ಎರಡನೇದು ಬ್ಯಾಂಕಿನ ಗುಣಲಕ್ಷಣ, ಎರಡನೇದು ಹಣಕಾಸಿನ ವ್ಯವಹಾರದ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯ ವಿಧ. ಅಂದರೆ ಬ್ಯಾಂಕ್ ಮತ್ತು ಅಂಚೆ ಕಚೇರಿ ಯಾವ ರೀತಿ ಒಂದು ವಿಧದ ಮುಖಾಂತರ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅನ್ನೋಂಥದ್ದನ್ನು ಅಧ್ಯಯನ ಮಾಡಬೇಕು. ಬ್ಯಾಂಕಿನ ತೆರೆಯಬಹುದಾದಂಥ ಖಾತೆಗಳು ಯಾವುದು, ನೆಕ್ಸ್ಟ್ ಬ್ಯಾಂಕ್ ಖಾತೆಗಳನ್ನ ತೆರೆಯುವ ವಿಧಾನ ಹೆಂಗೆ ಅಂದರೆ ಒಂದು ಸಾಮಾನ್ಯ ಖಾತೆ, ಚಾಲ್ತಿ ಖಾತೆ, ಯಾವ ರೀತಿ ಒಂದು ಖಾತೆಯನ್ನು ತೆಗಿಬೇಕಾದ್ರೆ ಅದರ
ನೇಮ ಏನದಾವೆ, ಪ್ರೊಸೀಜರ್ ಏನದಾವೆ, ಆ ಮಾಹಿತಿಯನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಬ್ಯಾಂಕ್ ಖಾತೆಯಲ್ಲಿ ಆಗುವ ಅನುಕೂಲತೆ ಏನು, ಬ್ಯಾಂಕ್ ಖಾತೆಯನ್ನು ತೆಗೆಯುವುದರಿಂದ ಆಗುವಂಥ ಅನುಕೂಲತೆಯನ್ನು ಕೂಡ ನಾವು ನೋಡಬೇಕಾಗತ್ತೆ. ಒಂದನೇದು ಬ್ಯಾಂಕಿನ ಅರ್ಥ. ನೋಡ್ರಿ, ಬ್ಯಾಂಕು ಸುಮಾರು 700 ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿದವು. ಹಾಗೆ ಬ್ಯಾಂಕ್ ಸ್ವರೂಪ ಕಾಲಾನುಗುಣವಾಗಿ ಕ್ರಮೇಣವಾಗಿ ಬದಲಾವಣೆ ಹೊಂದುತ್ತಾ ಬಂತು. ಬ್ಯಾಂಕ್ ಎಂಬ ಪದವು ಹಣಕಾಸಿನ ಒಂದು ವಹಿವಾಟು ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಅಂತ ನಾವು ಹೇಳಬಹುದು. ಅಂದ್ರೆ ಹಣಕಾಸಿನ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಅಥವಾ ಸಂಬಂಧಿಸಿದ ಕಾರ್ಯ ಅಂತ ನಾವು ಕೂಡ ಹೇಳಬಹುದು. ಆನಂತರ ಇವು ಹಣಕಾಸಿನ ಸಂಸ್ಥೆಯಾಗಿದ್ದು, ಅಂದ್ರೆ ಹಣಕಾಸನ್ನ ವಹಿವಾಟ ವಿನಿಮಯ ಮಾಡುವಂತ ಒಂದು ಕೇಂದ್ರ ಅಂತ ಹೇಳ್ತೀವಿ ಅಥವಾ ಸಂಸ್ಥೆ ಅಂತ ಹೇಳ್ತೀವಿ. ಭದ್ರತೆಯ ದೃಷ್ಟಿಯಿಂದ ಬ್ಯಾಂಕ್ ತಮ್ಮ ಹಣವನ್ನು ಇಟ್ಟು ತಮಗೆ ಬೇಕಾದಾಗ ಹಿಂದಿರುಗಿ ಪಡೆಯಲು ಸಾಧ್ಯವಾಗುತ್ತದೆ. ಗ್ರಾಹಕ ಏನ್ ಮಾಡ್ತಾನೆ, ತನ್ನದೇ ಹಣ ಇದ್ದಾಗ ಅನಾವಶ್ಯಕವಾಗಿ ಖರ್ಚಾಗಬಹುದು ಅಥವಾ ಇನ್ನೇನೋ ಕಳೆದು ಹೋಗ್ಬೋದು, ಏನೋ ಆಗ್ಬೋದು. ಅದಕ್ಕಾಗಿ ತನ್ನ ಹಣವನ್ನ ಭದ್ರತೆಯ ದೃಷ್ಟಿಯಿಂದ ಅಥವಾ ಸುರಕ್ಷತೆಯ ದೃಷ್ಟಿಯನ್ನ ಇಟ್ಟುಕೊಂಡು ಬ್ಯಾಂಕ್ನಾಗ ಅದನ್ನ ಏನ್ ಮಾಡ್ತಾನ, ಸೇವ್ ಮಾಡ್ತಾನ, ತನ್ನ ಅಕೌಂಟಿಗೆ ಅದನ್ನ ಹಾಕ್ತಾನ. ಅದನ್ನ ಹಾಕಿದ ನಂತರ ಏನಾಗುತ್ತೆ, ಹಾಕಿದ ನಂತರ ತನಗೆ ಬೇಕಾದಾಗ ಆ ಹಣವನ್ನ ಹಿಂದಿರುಗಿ ಪಡಿತಾನೆ. ಅದಕ್ಕಾಗಿ ಈ ಬ್ಯಾಂಕ್ ತನ್ನ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಆನಂತರ ಬ್ಯಾಂಕ್ ಗ್ರಾಹಕರಿಗೆ ಸಾಲವನ್ನ ಕೊಟ್ಟು ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದಾವೆ. ಕೃಷಿ ಸಾಲ ಆಗಿರಬಹುದು, ಬೇರೆ ಬೇರೆ ಒಂದು ವಾಣಿಜ್ಯ ಕೈಗಾರಿಕೆಗೆ ಆಗಿರ್ಬೋದು, ಬೇರೆ ಬೇರೆ ನೀರಾವರಿಗೆ ಆಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು ಅಥವಾ ಒಂದು ಮನೆಗಾಗಿರ್ಬೋದು ಸಾಲವನ್ನು ಪಡೆಯಬಹುದು. ಅದಕ್ಕೆ ಬ್ಯಾಂಕ್ ಏನ್ ಮಾಡುತ್ತೆ, ಬಡ್ಡಿಯನ್ನ ವಸೂಲು ಮಾಡುತ್ತೆ. ಬಡ್ಡಿಯನ್ನ ವಸೂಲು ಮಾಡುವಂತ ಕಾರ್ಯವನ್ನು ಕೂಡ ಮಾಡುತ್ತಾ ವಿವಿಧ ದೇಶದೊಳಗೆ ಹಣಕಾಸಿನ ಒಂದು ವಿನಿಮಯ ಮಾಡುವ ಒಂದು ಕಾರ್ಯವನ್ನ ಇದು ಮಾಡ್ತಾ ಇದೆ. ಯಾವುದೇ ದೇಶದ ಅಭಿವೃದ್ಧಿಯು ಆ ದೇಶದ ಮುಖ್ಯ ಹಣಕಾಸು ಸಂಸ್ಥೆಯಾದ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ಅವಲಂಬಿತವಾಗಿದೆ. ಒಂದು ದೇಶ ನೈಜವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅದಕ್ಕೆ ಸ್ಪಷ್ಟವಾಗಿ ಕಾರಣ ಏನಪ್ಪಾ ಅಂದ್ರೆ ಆ ದೇಶದ ಹಣಕಾಸು ಸಂಸ್ಥೆಯಾದ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ಅವಲಂಬಿತವಾಗಿದೆ. ಬ್ಯಾಂಕಿಂಗ್ ವ್ಯವಸ್ಥೆ ಸುಭದ್ರವಾಗಿದ್ದರೆ ಮಾತ್ರ ದೇಶದ ಆರ್ಥಿಕ ವ್ಯವಸ್ಥೆ ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು ದೇಶದ ಹಣಕಾಸು ಸಂಸ್ಥೆಯಾದಂಥ ಬ್ಯಾಂಕಿಂಗ್ ವ್ಯವಸ್ಥೆ ಅವಲಂಬಿತವಾದಂಥ ನಮ್ಮ ಬ್ಯಾಂಕು ಅತ್ಯಂತ ಗಟ್ಟಿಯಾಗಿದ್ದರೆ ಮಾತ್ರ ದೇಶದ ಒಂದು ಅಭಿವೃದ್ಧಿ ಸಾಧ್ಯ ಅಂತ ನಾವು ಹೇಳ್ತೀವಿ. ಹಾಗಾಗಿ ಬ್ಯಾಂಕುಗಳು ಏನಾಗ್ತವೆ, ಸಮಾಜದ ಅಭಿವೃದ್ಧಿಯ ಮುಖ್ಯ ಅಂಗವಾದ ವ್ಯವಸಾಯ, ಕೈಗಾರಿಕೆ, ವ್ಯಾಪಾರ ಮುಂತಾದವುಗಳಿಗೆ ಅವಶ್ಯಕ ಬಿದ್ದಾಗ, ಅಂದ್ರೆ ಸಮಾಜದ ಮುಖ್ಯವಾದ ಅಂಗವಾದಂಥ ಯಾವುದು, ವ್ಯವಸಾಯ, ಕೃಷಿ ಚಟುವಟಿಕೆ, ಆನಂತರ ಕೈಗಾರಿಕೆ, ವ್ಯಾಪಾರ ಮುಂತಾದ ಒಂದು ವ್ಯವಸ್ಥಿತವಾದಂಥ ಯೋಜನೆಗೆ ಅವಶ್ಯ ಬಿದ್ದಾಗ ಹಣವನ್ನ ಸಾಲದ ರೂಪದಲ್ಲಿ ನೀಡಿ ಆರ್ಥಿಕ ಪ್ರಗತಿಯನ್ನ ತ್ವರಿತವಾಗಿ ಬೆಳೆಸುವಂತ ಒಂದು ಚಟುವಟಿಕೆ ಯಾವುದಪ್ಪ ಅಂದ್ರೆ ಬ್ಯಾಂಕು ಅಂತ ನಾವು ಕರಿತೀವಿ. ಹಾಗಾಗಿ ನೆಕ್ಸ್ಟ್ ಬ್ಯಾಂಕ್ ಅಂದ್ರೆ ಏನು? ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಅಥವಾ ಫ್ರೆಂಚಿನ ಬ್ಯಾಂಕ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಬೆಂಚು, ಹಣವನ್ನ ವಿನಿಮಯ ಮಾಡುವ ಟೇಬಲ್ ಆಗಿದೆ. ಬ್ಯಾಂಕ್ ಅಂತ ಶಬ್ದ ಹೆಂಗ್ ಬಂತಂದ್ರೆ ಬ್ಯಾಂಕೋ, ಇಟಾಲಿಯನ್ ಭಾಷೆಯ ಬ್ಯಾಂಕೋ, ಫ್ರೆಂಚ್ ಭಾಷೆಯ ಬ್ಯಾಂಕ್. ಅದರ ಮೀನಿಂಗ್ ಏನಪ್ಪ, ಅರ್ಥ ಏನಪ್ಪಾ ಅಂದ್ರೆ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವಂತ ಒಂದು ಟೇಬಲ್ ಆಗಿದೆ. ಗ್ರಾಹಕ ಮತ್ತು ಬ್ಯಾಂಕಿನ ಅಧಿಕಾರಿಯ ಮಧ್ಯೆ ಏನಾಗುತ್ತೆ, ಗ್ರಾಹಕ ಏನ್ ಮಾಡ್ತಾನೆ, ಹಣವನ್ನು ಇಡ್ತಾನೆ, ತೆಗೆದುಕೊಳ್ತಾನೆ, ಅವಶ್ಯಕ ಬಿದ್ದಾಗ ಹಣವನ್ನ ಪಡಿತಾನೆ. ಈ ತರ ಒಂದು ಅರ್ಥವನ್ನು ನಾವು ಕಾಣಬೇಕಾಗುತ್ತೆ. ನೆಕ್ಸ್ಟ್, ಬ್ಯಾಂಕಿಂಗ್ ಕಂಪನಿಯು ಹಣಕಾಸಿನ ವ್ಯವಹಾರ ಅಂದರೆ ಹಣವನ್ನು ತಮ್ಮಲ್ಲಿ ಇಡುಗಂಟಾಗಿ ಇಟ್ಟುಕೊಂಡದನ್ನು ಸಾಲ ಕೊಡುವ ಸಂಸ್ಥೆಯಾಗಿದೆ ಅಂತ ನಾವು ಹೇಳ್ತೀವಿ. ಇದನ್ನ ವ್ಯಾಖ್ಯಾನಿಸಬಹುದು. ಬ್ಯಾಂಕ್ ಹಣಕಾಸಿನ ಸಂಸ್ಥೆಯಾಗಿದೆ. ಠೇವಣಿಯನ್ನ ಸ್ವೀಕಾರ ಮಾಡಿ ಠೇವಣಿ ಸಾಲ ರೂಪದಾಗ ಅದನ್ನ ಸೇವೆಯಾಗಿ ಪರಿಗಣಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದೆ.
ಬ್ಯಾಂಕು ಯಾರ ಹಣವನ್ನು ಉಳಿತಾಯ ಮಾಡೋಕ್ಕೆ ಬಯಸುತ್ತಾರೋ ಅವರಿಂದ ಸ್ವೀಕಾರ ಮಾಡಿ ಅವಶ್ಯಕತೆಯ ಅರಿಯಿದೆವು. ಯಾರು ಹಣವನ್ನ ಉಳಿತಾಯ ಮಾಡಕ್ ಬಯಸ್ತಾರೋ ಅವರ ಸೇವ್ ಮಾಡ್ತಾರೆ, ತಮ್ಮ ಅಕೌಂಟ್ನಾಗ ಇರ್ತಾರೆ ಅಥವಾ ಫಿಕ್ಸ್ಡ್ ಡಿಪಾಸಿಟ್ ಇರ್ತಾರೆ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸಾಲದ ರೂಪದಾಗ ಬ್ಯಾಂಕ್ ಹಣವನ್ನ ಕೊಡುತ್ತೆ. ಬ್ಯಾಂಕಿನ ಸೇವೆಯನ್ನ ಉಪಯೋಗಿಸುವ ಗ್ರಾಹಕನು ಬ್ಯಾಂಕಿಂಗ್ ಎನ್ನುತ್ತೇವೆ. ಅಂದ್ರೆ ಈ ವ್ಯವಸ್ಥೆಯನ್ನು ಉಪಯೋಗಿಸುವಂತ ಒಂದು ವ್ಯವಸ್ಥೆಗೆ ಬ್ಯಾಂಕಿಂಗ್ ಅಂತ ನಾವು ಕರಿತೀವಿ. ಬ್ಯಾಂಕ್ಗಳು ಸಾರ್ವಜನಿಕ ಠೇವಣಿಯನ್ನ ಅವರಿಗೆ ಅವಶ್ಯಕ ಎನಿಸಿದಾಗ ಚೆಕ್, ಡ್ರಾಪ್ ಮತ್ತಿತರ ರೂಪದಾಗ ಏನ್ ಮಾಡ್ತದ ಮರುಪಾವತಿಯನ್ನ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ಬ್ಯಾಂಕಿನ ಗುಣಲಕ್ಷಣ. ಒಂದನೇದು ಬ್ಯಾಂಕಿನ ಗುಣಲಕ್ಷಣವನ್ನು ತೆಗೆದುಕೊಂಡಾಗ ಒಂದನೇದು ಹಣದ ವಹಿವಾಟು. ಅತ್ಯಂತ ಪ್ರಮುಖವಾದಂಥ ಒಂದು ಅಂಶವನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಂಕ್ ಯಾವ ರೀತಿ ಒಂದು ಗುಣಲಕ್ಷಣವನ್ನು ಹೊಂದಿದೆ ಅನ್ನೋದಕ್ಕೆ ಒಂದನೇದು ಬ್ಯಾಂಕಿನ ಕೆಲಸ ಏನೋ ಹಣವನ್ನ ವಿನಿಮಯ ಮಾಡಿಕೊಳ್ಳೋದು, ಗ್ರಾಹಕನಿಂದ ಪಡೆಯುವುದು, ಅವಶ್ಯಕತೆ ಉಳಿತಾಯ ಮಾಡುವವರ ಕಡೆಯಿಂದ ಪಡೆದುಕೊಂಡು ಅವಶ್ಯಕತೆ ಇರುವಂಥವ್ರಿಗೆ ನೀಡುವಂಥದ್ದು. ಇದರ ಹಣದ ವರ್ಗಾವಣೆ ಅಂತ ಕರಿತೀವಿ. ಹಾಗೇನೆ ಹಣದ ವಹಿವಾಟು. ಬ್ಯಾಂಕ್ ಹಣಕಾಸಿನ ಸಂಸ್ಥೆ ಆಗಿದ್ದು, ಅಂದ್ರೆ ಹಣಕಾಸಿನ ಸಂಸ್ಥೆ ಇದು ಬ್ಯಾಂಕ್. ಸಾರ್ವಜನಿಕರ ಹಣವನ್ನ ವಹಿವಾಟು ಮಾಡುತ್ತದೆ. ಅಂದ್ರೆ ಯಾವ ಗ್ರಾಹಕ ಉಳಿತಾಯ ಮಾಡ್ತಾನೆ ಆ ಬ್ಯಾಂಕಿಗೆ ಸೇವ್ ಮಾಡ್ತಾನೆ, ತನ್ನ ಅಕೌಂಟಿಗೆ ಹಾಕ್ತಾನೆ, ಫಿಕ್ಸ್ಡ್ ಡಿಪಾಸಿಟ್ ಇಡ್ತಾನೆ, ಠೇವಣಿ ಇಡ್ತಾನೆ. ಆ ಮತ್ತೆ ಬೇರೆ ಅವಶ್ಯಕತೆ ಇರುವಂತ ಗ್ರಾಹಕ ಅಂದ್ರೆ ಇವತ್ತು ಕೃಷಿಗಾಗಿ ಆಗಿರ್ಬೋದು, ಕೈಗಾರಿಕೆಗೆ ಆಗಿರ್ಬೋದು, ಅಥವಾ ವ್ಯಾಪಾರಕ್ಕಾಗಿರ್ಬೋದು, ಅವಶ್ಯಕತೆ ಇರುವಂತ ವ್ಯಕ್ತಿ ಬ್ಯಾಂಕಿನಿಂದ ಸಾಲವನ್ನ ಪಡಿತಾನೆ. ಉಳಿತಾಯ ಮಾಡೋನು ಬ್ಯಾಂಕಿಗೆ ಇಡ್ತಾನೆ, ಅವಶ್ಯಕತೆ ಇರೋನು ಪಡೆದುಕೊಳ್ತಾನೆ. ಹೀಗಾಗಿ ಒಂದು ಸಾರ್ವಜನಿಕರ ಹಣದ ವಹಿವಾಟು ಏನಾಗಿದೆ ಹಣಕಾಸಿನ ವಹಿವಾಟು ಅಂತ ನಾವು ಕರಿತೀವಿ. ಎರಡನೇದು ಬಂದ್ಬಿಟ್ಟು ವ್ಯಕ್ತಿ, ಸಂಸ್ಥೆ, ಕಂಪನಿ. ಎರಡನೇ ಗುಣಲಕ್ಷಣ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯಾಗಿ, ಒಂದು ಸಂಸ್ಥೆಯಾಗಿ, ಒಂದು ಕಂಪನಿಯಾಗಿ ಕೆಲಸವನ್ನ ಮಾಡುತ್ತಾ ಒಬ್ಬ ಬ್ಯಾಂಕ್ ಒಬ್ಬ ವ್ಯಕ್ತಿ ಆಗಿರಬಹುದು. ಬ್ಯಾಂಕು ಒಂದು ವ್ಯಕ್ತಿ ಆಗಿರಬಹುದು, ಅಥವಾ ಒಂದು ಸಂಸ್ಥೆ ಆಗಿರಬಹುದು, ಒಂದು ಕಂಪನಿ ಆಗಿರಬಹುದು. ಬ್ಯಾಂಕಿನ ಕಂಪನಿ ಎಂದರೆ ಹಣಕಾಸಿನ ವ್ಯವಹಾರ ಮಾಡುವ ಸಂಸ್ಥೆ. ಬ್ಯಾಂಕ್ ಒಬ್ಬ ವ್ಯಕ್ತಿನೂ ಆಗಿರಬಹುದು, ಕೋಆಪರೇಟಿವ್ ಒಬ್ಬ ವ್ಯಕ್ತಿಯಿಂದ ಕೂಡ ಸ್ಥಾಪಿತವಾಗಿರಬಹುದು, ಅಥವಾ ಒಂದು ಸಂಸ್ಥೆನೂ ಕೂಡ ಆಗಿರಬಹುದು, ಸಾಮೂಹಿಕವಾಗಿ ಒಂದು ಕಂಪನಿನೂ ಕೂಡ ಆಗಿರಬಹುದು. ಒಟ್ಟಿನವರೆಗೆ ಈ ಮೂರು ಅಂಶವನ್ನ ಗಣನೆಗೆ ತೆಗೆದುಕೊಂಡಾಗ ಹಣಕಾಸಿನ ವ್ಯವಹಾರ ಮಾಡುವ ಒಂದು ಸಂಸ್ಥೆ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಅಧ್ಯಯನವನ್ನ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದಾಗಿ ಠೇವಣಿಯನ್ನ ಅಂಗೀಕರಿಸುತ್ತದೆ. ಏನಪ್ಪ, ಬ್ಯಾಂಕು ಸಾರ್ವಜನಿಕರಿಂದ ಹಣವನ್ನು ಅಂದ್ರೆ ಠೇವಣಿಯ ರೂಪದಾಗ ಹಣವನ್ನು ಅಂಗೀಕರಿಸುತ್ತದೆ. ಈ ಠೇವಣಿಯನ್ನ ಠೇವಣಿದಾರರು ಬೇಡಿಕೆ ಇಟ್ಟಾಗ ಅಥವಾ ಒಂದು ನಿರ್ದಿಷ್ಟ ಅವಧಿ ಮುಗಿದ ಮೇಲೆ ಹಿಂದಿರುಗಿಸಬೇಕಾಗುತ್ತದೆ. ಈ ಠೇವಣಿಗೆ ಬ್ಯಾಂಕ್ ಭದ್ರತೆಯನ್ನು ಒದಗಿಸುತ್ತದೆ. ಬ್ಯಾಂಕ್ ಗ್ರಾಹಕರಿಗೆ ಮೇಲ್ಚಾರಕನಾಗಿ ವರ್ತಿಸುತ್ತದೆ. ನೋಡ್ರಿ, ಒಬ್ಬ ಗ್ರಾಹಕ ಬ್ಯಾಂಕಿನೊಳಗೆ ಹಣವನ್ನ ಫಿಕ್ಸ್ಡ್ ಡಿಪಾಸಿಟ್ ಠೇವಣಿಯ ಹಣವನ್ನ ಇಡ್ತಾನೆ. ಬ್ಯಾಂಕು ಅವನ ಠೇವಣಿ ಹಣಕ್ಕೆ ಭದ್ರತೆಯನ್ನು ಒದಗಿಸುವಂಥದ್ದು ಮುಖ್ಯವಾದಂಥ ಜವಾಬ್ದಾರಿ. ಹಾಗೇನೆ ಏನು ಸಾರ್ವಜನಿಕರಿಂದ ಠೇವಣಿಯನ್ನು ಅಂಗೀಕಾರ ಮಾಡಿಕೊಳ್ಳುತ್ತೋ ಆ ಠೇವಣಿ ಹಣವನ್ನ ಗ್ರಾಹಕ ಬೇಡಿಕೆ ಇಟ್ಟಾಗ, ಉದಾಹರಣೆಗಾಗಿ 1 ವರ್ಷಕ್ಕೆ ನಾನು 10,000 ರೂಪಾಯಿ ಇಟ್ಟೆ ಅಂತ ಇಟ್ಕೋಣ. ರೇಟ್ ಆಫ್ ಇಂಟ್ರೆಸ್ಟ್ 8% ಅಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆ ಅಷ್ಟೇ, ಇದು ಹೆಚ್ಚು ಇರಬಹುದು. ನಾನು 1 ವರ್ಷದ ಅವಧಿಗೆ ನಾನು 10,000 ರೂಪಾಯಿನ ರೇಟ್ ಆಫ್ ಇಂಟ್ರೆಸ್ಟ್ 8% ನಾನು ಇಡ್ತಾ ಇದ್ದೇನೆ. ನನಗೆ 6 ತಿಂಗಳು ಆಯಿತು ಇದನ್ನ ಹಣವನ್ನ ಇಟ್ಟಾಗ. ನನಗೆ ಅತಿಯಾದ ಹಣದ ಅವಶ್ಯಕತೆ ಇತ್ತು. ನಾ ಏನು ಮಾಡ್ತೀನಿ, ಬ್ಯಾಂಕಿಗೆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ನಾನು ಇಟ್ಟಂಥ ಠೇವಣಿ ಹಣ ನನಗೆ ಬೇಕಾಗಿದೆ, ನನಗೆ ಅವಶ್ಯಕತೆ ಇದೆ, ನನಗೆ ಬೇಕು ಅಂತಂದಾಗ ಬ್ಯಾಂಕು ಅವನಿಗೆ ಹಣವನ್ನು ಕೊಡಬೇಕು. ಅಥವಾ ಸಾರ್ವಜನಿಕ ಏನು ಠೇವಣಿ ಇಟ್ಟಂತ ಸಾರ್ವಜನಿಕ ಇದ್ದಾನೋ ಅವನಿಗೆ ನಿರ್ದಿಷ್ಟವಾದ ಒಂದು ಅವಧಿ, 1 ವರ್ಷ ಆಗಿರ್ಬೋದು, 2 ಆಗಿರ್ಬೋದು, 3 ವರ್ಷ ಆಗಿರ್ಬೋದು, 5 ಅಥವಾ 10 ವರ್ಷ ಆಗಿರ್ಬೋದು,
ಏನು ನಿರ್ದಿಷ್ಟ ಅವಧಿಗೆ ಠೇವಣಿಯನ್ನು ಇಡ್ತಾನೋ ಆ ಅವಧಿ ಮುಗಿದ ನಂತರ ಗ್ರಾಹಕನಿಗೆ ಹಣವನ್ನ ಹಿಂದಿರುಗಿಸಬೇಕು ಬಡ್ಡಿ ಸಮೇತ. ಈ ಒಂದು ಠೇವಣಿ ಇಟ್ಟಂತ ಹಣದ ಮೇಲ್ ಜವಾಬ್ದಾರಿ ಯಾರಪ್ಪ ಅಂದ್ರೆ ಬ್ಯಾಂಕಿನ ಜವಾಬ್ದಾರಿ, ಅದರ ಭದ್ರತೆ ಜವಾಬ್ದಾರಿನೂ ಕೂಡ ಬ್ಯಾಂಕಿಂದ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು 4ನೇದಾಗಿ ಸಾಲವನ್ನ ಕೊಡುವುದು. ಬ್ಯಾಂಕ್ ಅಂದ್ರೆ ಏನು? ಸಾಲವನ್ನ ಕೊಡುವುದು, ಅವಶ್ಯಕತೆ ಇದ್ದಂತ ಗ್ರಾಹಕರಿಗೆ ನೀಡುವಿಕೆ. ಯಾವಾರೇನು ಗ್ರಾಹಕ ಹಣವನ್ನ ಉಳಿತಾಯ ಮಾಡ್ತಾನೆ, ಆ ಉಳಿತಾಯ ಹಣವನ್ನ ದುಡಿಮೆ ಮಾಡಿಸ್ತಾರೆ ಅವರು. ಬ್ಯಾಂಕಿನ ಕೆಲಸವೇನು? ಹಣವನ್ನ ದುಡಿಮೆ ಮಾಡಿಸುವುದು. ಆ ದುಡಿಮೆ ಮುಖಾಂತರ ಬ್ಯಾಂಕ್ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ಉಳಿತಾಯ ಮಾಡುವ ಗ್ರಾಹಕ ಏನ್ ಮಾಡ್ತಾನೆ? ಹಣವನ್ನ ಠೇವಣಿ ಇಡ್ತಾನೆ, ತನ್ನ ಅಕೌಂಟ್ ಸೇವ್ ಮಾಡ್ತಾನೆ. ಅದೇ ಹಣವನ್ನ ಏನ್ ಮಾಡ್ತಾರೆ? ಅವಶ್ಯಕತೆ ಇರುವಂತಹ ವ್ಯಕ್ತಿಗೆ ಏನ್ ಮಾಡ್ತಾರೆ ಇವರು? ಸಾಲವನ್ನ ಕೊಡ್ತಾರೆ. ಹಾಗಾಗಿ ಬ್ಯಾಂಕ್ ಏನ್ ಮಾಡುತ್ತೆ? ಸಾಲವನ್ನ ಕೊಡುವಂತ ಒಂದು ಯೋಜನೆ ಅಂತ ಹೇಳ್ತೀವಿ. ಕೈಗಾರಿಕೆ, ಕೃಷಿ, ಶಿಕ್ಷಣ, ಗೃಹ ನಿರ್ಮಾಣ ಮುಂತಾದ ಉದ್ದೇಶಕ್ಕಾಗಿ ಬ್ಯಾಂಕ್ ಏನ್ ಮಾಡುತ್ತಾ? ಹಣವನ್ನ ಸಾಲ ರೂಪದಲ್ಲಿ ನೀಡುವಂತ ಒಂದು ವಿಚಾರವನ್ನು ಕೂಡ ನಾವು ಕಾಣ್ತೀವಿ. ಕೈಗಾರಿಕೆ, ಕೃಷಿ, ಶಿಕ್ಷಣ, ಗೃಹ ನಿರ್ಮಾಣ ಮುಂತಾದ ವ್ಯಾಪಾರ ಮುಂತಾದ ಉದ್ದೇಶಕ್ಕಾಗಿ ಹಣವನ್ನ ಸಾಲ ರೂಪದಾಗ ನೀಡುವಂತಹ ಒಂದು ವಿಚಾರವನ್ನ ಕೂಡ ನಾವು ಕಾಣಬಹುದು. ನೆಕ್ಸ್ಟ್ 5ನೇದಾಗಿ ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಬ್ಯಾಂಕ್ ಸುಲಭ ರೀತಿಯ ಠೇವಣಿದಾರರಿಗೆ ಚೆಕ್ ಮತ್ತು ಹುಂಡಿಗಳ ಮೂಲಕ ಹಣವನ್ನ ಪಾವತಿ ಮಾಡುತ್ತದೆ ಮತ್ತು ಠೇವಣಿಯನ್ನ ಹಿಂದಕ್ಕೆ ಪಡೆಯುವ ಅನುಕೂಲತೆಯನ್ನ ಮಾಡಿಕೊಡುತ್ತೆ. ನೋಡಿ, ಬ್ಯಾಂಕ್ ಗ್ರಾಹಕ ಏನ್ ಮಾಡ್ತಾನೆ? ಠೇವಣಿ ಹಣವನ್ನ ಇಡ್ತಾನೆ. ಅವನಿಗೆ ಅತಿ ಸುಲಭವಾಗಿ ಬ್ಯಾಂಕಿನಿಂದ ಹಣವನ್ನ ಹಿಂಪಡೆಯುವುದಕ್ಕೆ ಅಥವಾ ಠೇವಣಿಯನ್ನ ಪಡೆಯುವುದಕ್ಕೆ ಸುಲಭವಾದಂಥ ಚೆಕ್ ಆಗಿರ್ಬೋದು, ಓವರ್ ಡ್ರಾಫ್ಟ್ ಮುಖಾಂತರ ಹಣವನ್ನ ನೀಡುವಂತ ಒಂದು ವಿಚಾರವನ್ನ, ಇದು ಚೆಕ್ ಆಗಿರ್ಬೋದು, ಇದು ಓವರ್ ಡ್ರಾಫ್ಟ್ ಮುಖಾಂತರ ಹಣವನ್ನ ಪಡೆಯುವುದಕ್ಕೆ ಅನುಕೂಲತೆಯನ್ನ ಬ್ಯಾಂಕು ಮಾಡಿಕೊಡುತ್ತೆ. 6ನೇದಾಗಿ ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಯನ್ನು ಒದಗಿಸುತ್ತದೆ. ಬ್ಯಾಂಕು ತನ್ನ ಯೋಜನೆ ಏನು? ಈಗ ಉದಾಹರಣೆಗೆ RBI ಏನ್ ಮಾಡುತ್ತೆ? ಪ್ರತಿ ವರ್ಷ ತನ್ನ ಅಂದ್ರೆ ಬಡ್ಡಿ ದರವನ್ನು ನಿಗದಿಪಡಿಸುತ್ತೆ. ಗೃಹ ನಿರ್ಮಾಣಕ್ಕೆ ಇಷ್ಟು, ವ್ಯಾಪಾರಕ್ಕೆ ಇಷ್ಟು ಅನ್ನುವಂಥದ್ದು ಪ್ರತಿ ವರ್ಷ ಅದನ್ನ ಘೋಷಣೆ ಮಾಡುತ್ತೆ. ಕೆಲವೊಂದು ಯೋಜನೆ ಅಂದ್ರೆ ಕೃಷಿ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗೆ ಬಡ್ಡಿ ದರ ಕಡಿಮೆ ಇರುತ್ತೆ. ಅಂತ ಗ್ರಾಹಕನಿಗೆ ಮಾಹಿತಿ ಒದಗಿಸಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡಂತ ಬ್ಯಾಂಕು ಉಪಯುಕ್ತವಾದಂಥ ಅತ್ಯಂತ ಮಹತ್ವವಾದಂಥ ಸೇವೆಯ ಮಾಹಿತಿಯನ್ನ ಗ್ರಾಹಕರಿಗೆ ನೀಡುವಂತ ಕೆಲಸವನ್ನ ಕೂಡ ಮಾಡುತ್ತೆ. ಅದರ ಜೊತೆಗೇನೆ ಏಜೆಂಟರನ್ನ ನೇಮಕ ಮಾಡಿ ಬ್ಯಾಂಕಿನ ಮಾಹಿತಿಯನ್ನ ಗ್ರಾಹಕನಿಗೆ ಒದಗಿಸುವಂತ ಕೆಲಸವನ್ನು ಕೂಡ ಬ್ಯಾಂಕು ಮಾಡುತ್ತೆ. ಇದೇನಪ್ಪಾ ಅಂದ್ರೆ ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮಾಡಿ ಉಪಯುಕ್ತವಾದ ಸೇವೆಯನ್ನ ಗ್ರಾಹಕರಿಗೆ ನೀಡುವಂತ ಕೆಲಸವನ್ನು ಕೂಡ ಬ್ಯಾಂಕು ಒದಗಿಸುತ್ತೆ. ನೆಕ್ಸ್ಟ್ ಲಾಭ ಅಥವಾ ಸೇವಾ ಭಾವನೆ. ಬ್ಯಾಂಕಿನ ಉದ್ದೇಶ ಏನು? ತನಗೂ ಲಾಭ ಆಗಿರಬೇಕು, ಗ್ರಾಹಕನಿಗೆ ಲಾಭ ಆಗಿರಬೇಕು. ಒಟ್ಟಿನ ಸೇವಾ ಮನೋಭಾವನೆ, ಸಾಮಾಜಿಕವಾಗಿ ಸೇವಾ ಮನೋಭಾವನೆಯನ್ನು ಕೂಡ ಹೊಂದಿದೆ. ಲಾಭ ಅಥವಾ ಸೇವಾ ಭಾವನೆ. ಬ್ಯಾಂಕ್ ಸೇವೆಯ ಮನೋಭಾವ ಹೊಂದಿದ್ದು ಲಾಭ ಪಡೆಯುವುದು ಸಂಸ್ಥೆಯಾಗಿದೆ. ಅದಕ್ಕೂ ಕೂಡ ಬಡ್ಡಿ ದರ ಸಾಕಷ್ಟು. ನಮಗೆ ಒಂದು ಅಕೌಂಟ್ ಮಾಡಬೇಕಾದ್ರೆ ಇಷ್ಟು ಹಣವನ್ನು ಡಿಪಾಸಿಟ್ ಇಡಬೇಕು, ಇಷ್ಟು ಬಡ್ಡಿ ದರ, ಇಷ್ಟು ದಂಡವನ್ನು ಹಾಕುವುದರ ಮುಖಾಂತರ ತನ್ನ ಗ್ರಾಹಕರಿಗೆ ತನ್ನ ಅಧಿಕಾರಿಗಳಿಗೆ ವೇತನವನ್ನು ಕೊಡುವಂಥದ್ದಾಗಿರ್ಬೋದು, ತನ್ನ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಕೂಡ ಬ್ಯಾಂಕು ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ 8ನೇದಾಗಿ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯವಾಗಿದೆ. ಬ್ಯಾಂಕ್ ನೋಡ್ರಿ ಒಂದೇ ಕಡೆ ಚಟುವಟಿಕೆಯನ್ನು ಮಾಡೋದಿಲ್ಲ, ಅದು ನಿರಂತರವಾಗಿ ದೇಶಾದ್ಯಂತ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡುವಂತ ಕಾರ್ಯವನ್ನು ಮಾಡುತ್ತೆ. ನೋಡ್ರಿ, ಬ್ಯಾಂಕ್ ಯಾವುದೋ ಒಂದು ದೊಡ್ಡ ಸಿಟಿ ಒಳಗೆ ಅಷ್ಟು ಬ್ಯಾಂಕನ್ನು ಕಾಣ್ತಿದ್ದೀವಿ. ಈಗ ಪ್ರತಿ ಗ್ರಾಮಕ್ಕೂ ಕೂಡ ಬ್ಯಾಂಕ್ಗಳನ್ನ ನೋಡ್ತೀವಿ. ಮೊದಲ ಒಂದು ಸಣ್ಣ ನಗರ ಇದು, ಅಂತ ನಗರದಾಗ ನಮ್ಮ ದೇಶದಾಗ ಇರುವಂತ ಪ್ರತಿ ಬ್ಯಾಂಕ್ನು ಕೂಡ ಮೊದಲದಾಗದ. ಯಾಕಂದ್ರೆ ಬ್ಯಾಂಕಿನ ಸೇವೆ ಎಷ್ಟರ ಮಟ್ಟಿಗೆ ಒಂದು ವೇಗವಾಗಿ ವಿಸ್ತಾರವನ್ನ ಕಂಡಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮದು. ಹಾಗಾಗಿ ನಿರಂತರವಾಗಿ ವಿಸ್ತರಿಸುತ್ತಾ ಹೋಗುವಂತ ಕಾರ್ಯ, ಬ್ಯಾಂಕ್ ತನ್ನ ಕಾರ್ಯವನ್ನು ನಿರಂತರವಾಗಿ ಬೇರೆ ಬೇರೆ ದಿಕ್ಕುಗಳ ಸೇವೆಯನ್ನು, ಚಟುವಟಿಕೆಗಳನ್ನ ವಿಸ್ತಾರ ಮಾಡಿ ಹೋಗ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಕೊನೆಯದಾಗಿ 9, ಸಂಬಂಧ ಕಲ್ಪಿಸುವ ಕೊಂಡಿಯಾಗಿ ಕಾರ್ಯವನ್ನು ಮಾಡುತ್ತೆ. ಬ್ಯಾಂಕು ಸಂಬಂಧಗಳನ್ನ
ಕಲ್ಪಿಸುವಂತ ಕೊಂಡಿಯಾಗಿ ಕಾರ್ಯವನ್ನ ಮಾಡುತ್ತೆ. ಏನಪ್ಪಾ ಅಂತಂದ್ರೆ ಬ್ಯಾಂಕು ಮತ್ತು ಠೇವಣಿದಾರ ಮತ್ತು ಸಾಲ ಪಡೆಯುವವರ ಮಧ್ಯೆ ಸಂಪರ್ಕ ಕಲ್ಪಿಸುವ ಒಂದು ಕೊಂಡಿಯಾಗಿ ತನ್ನ ಕಾರ್ಯವನ್ನ ನಡೆಸುತ್ತದೆ. ಇದು ನೋಡ್ರಿ, 3 ವ್ಯಕ್ತಿಗಳನ್ನ ಕಾಣ್ತೀವಿ. ಒಂದು ಬ್ಯಾಂಕು, ಒಬ್ಬ ಠೇವಣಿದಾರ, ಇನ್ನೊಬ್ಬ ಸಾಲ ಪಡೆಯುವ. ಇದು ಬ್ಯಾಂಕಿಂಗ್ ವ್ಯವಸ್ಥೆ. ಇದು ಠೇವಣಿದಾರ ಹಣವನ್ನ ಬ್ಯಾಂಕಿಗೆ ಇಡ್ತಾ ಇದ್ದಾನೆ, ಹೌದಾ? ಮತ್ತೆ ಇನ್ನೊಬ್ಬ ಠೇವಣಿದಾರ ಸಾಲವನ್ನ ಪಡಿತಾನೆ. ಈ ಹಣವನ್ನ ಏನು ಬ್ಯಾಂಕಿಗೆ ಸೇಕರಣೆ ಆದಂಥದ್ದು, ಇವನಿಗೆ ಸಾಲ ರೂಪದ ಕೊಡುವಂಥದ್ದು. ಸೇವೆ ಅಷ್ಟೇನೆ, ಬ್ಯಾಂಕಿನ ಹಣವನ್ನು ಪ್ರಿಂಟ್ ಮಾಡೋದಿಲ್ಲ. ಗ್ರಾಹಕ ಇಟ್ಟಂತ ಹಣವನ್ನ ಇನ್ನೊಬ್ಬರಿಗೆ ಸಾಲವನ್ನ ಒದಗಿಸಿಕೊಡುವಂಥದ್ದು. ಹೀಗಾಗಿ ಬ್ಯಾಂಕು ಒಂದು ಸಂಬಂಧ ಕಲ್ಪಿಸುವಂತ ಒಂದು ಕೊಂಡಿಯಾಗಿ ಕಾರ್ಯವನ್ನು ಮಾಡುತ್ತೆ. ಬ್ಯಾಂಕು ಠೇವಣಿದಾರ ಮತ್ತು ಸಾಲ ಪಡೆಯುವವರ ಮಧ್ಯೆ ಸಂಪರ್ಕ ಕಲ್ಪಿಸುವ ಒಂದು ಕೊಂಡಿಯಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಗ್ರಾಹಕರ ಒಯ್ಕೆ ಹಣವನ್ನು ಠೇವಣಿಗಳ ಮುಖಾಂತರ ಸಂಗ್ರಹಿಸಿ ಇದನ್ನ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸಾಲ ರೂಪದ ಕೊಡುವಂತ ಒಂದು ಕೆಲಸವನ್ನು ಕೂಡ ಬ್ಯಾಂಕು ಮಾಡ್ತಾ ಇದೆ. ನೆಕ್ಸ್ಟ್ 10ನೇದಾಗಿ ಬ್ಯಾಂಕಿಂಗ್ ವ್ಯವಹಾರ. ಬ್ಯಾಂಕಿನ ಮುಖ್ಯ ಚಟುವಟಿಕೆ ಹಣಕಾಸಿನ ವ್ಯವಹಾರ. ನಾನು ಹೇಳ್ತಾ ಇದ್ದೇನೆ, ಬ್ಯಾಂಕ್ ಅಂದ್ರೇನು? ಹಣದ ವಹಿವಾಟು ವಿನಿಮಯ ಅಂತ ನಾವು ಕರಿತೀವಿ. ಅಂತ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಒಂದು ಹಣಕಾಸಿನ ಹಣದಿಂದ ಕೂಡಿದ ಒಂದು ವ್ಯವಹಾರವನ್ನ ಬ್ಯಾಂಕು ತನ್ನ ಕಾರ್ಯವನ್ನ ಮಾಡುತ್ತಾ ಹಾಗೂ ಇತರೆ ವ್ಯವಹಾರಗಳಿಗೆ ಅಧೀನವಾಗಿರುವುದಿಲ್ಲ. ಅದರ ಮುಖ್ಯ ಕಾರ್ಯ ಏನಪ್ಪಾ ಅಂದ್ರೆ ಹಣದ ವಹಿವಾಟು ಮತ್ತು ವಿನಿಮಯ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಹಣದ್ದು ಹೆಸರಿನ ಗುರುತು. ಈಗ ಮುಂದೆ ಸಾಕಷ್ಟು ಬ್ಯಾಂಕ್ಗಳದಾವ. ಬ್ಯಾಂಕ್ ಅಂತ ಕರೆಯಂಗಿಲ್ಲ ನಾನು, ಮುಂದೆ ಹೆಸರು ಅನ್ಬೋದು. ಎಷ್ಟು ಬ್ಯಾಂಕ್ ಅದಾವ ಈಗ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮೈಸೂರು ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಎಲ್ಲ ವಿಭಿನ್ನವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯಿತು. ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್, ಎಕ್ಸಿಸ್ ಬ್ಯಾಂಕ್, ಸಾವಿರಾರು IFTD ಬ್ಯಾಂಕ್, ಸಾಕಷ್ಟು ಬ್ಯಾಂಕ್ಗಳನ್ನ ಕಾಣ್ತೀವಿ. ಅದಕ್ಕಾಗಿ ಬ್ಯಾಂಕಿಗೆ ಒಂದು ಹೆಸರದ. ಬ್ಯಾಂಕ್ ಮುಂದೆ ಬರುವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆ ಸಂಸ್ಥೆ ತನ್ನ ಹಣಕಾಸಿನ ವಹಿವಾಟನ ಮಾಡೋದಕ್ಕೆ ಒಂದು ಹೆಸರಿನ ಗುರುತನ್ನು ಹಾಕಿಕೊಳ್ಳುತ್ತಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ನೇಮ್, ವಿಜಯ ಬ್ಯಾಂಕ್, ಎಕ್ಸಿಸ್ ಬ್ಯಾಂಕ್, ಸಾಕಷ್ಟು ಹೆಸರುಗಳಿಂದ ಕರೆಯುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಾಣಬಹುದು. ಇಷ್ಟು ಒಂದು ಬ್ಯಾಂಕಿನ ಗುಣಲಕ್ಷಣವನ್ನು ಕಾಣಬಹುದು. ನೆಕ್ಸ್ಟ್ ಬ್ಯಾಂಕಿನ ಕಾರ್ಯಗಳು ಏನು? ಬ್ಯಾಂಕಿನ ಕಾರ್ಯವನ್ನು ನೋಡಬೇಕಾದ್ರೆ ಅತ್ಯಂತ ಮಹತ್ವವಾದಂಥ ಕಾರ್ಯ ಏನಪ್ಪಾ ಅಂದ್ರೆ ಸಾರ್ವಜನಿಕರಿಂದ ಅಥವಾ ಇತರರಿಂದ ಠೇವಣಿಯನ್ನ ಅಂಗೀಕರಿಸುವುದು. ನಾವು ಹೇಳಿದ ಠೇವಣಿ ಅಂದ್ರೆ ಏನು? ಹಣವನ್ನ ಇಡುವಂಥದ್ದು. ಅಂದ್ರೆ ಸಾರ್ವಜನಿಕರಿಂದ ಇತರರಿಂದ ಠೇವಣಿಯನ್ನ ಅಂಗೀಕರಿಸುವಂಥದ್ದು. ಬ್ಯಾಂಕ್ ಏನ್ ಮಾಡುತ್ತ ಅದರ ಮುಖ್ಯ ಉದ್ದೇಶನೇ ಅದೇ. ಗ್ರಾಹಕರಿಂದ ಹೆಚ್ಚಿನ ಒಂದು ಸಂಖ್ಯೆವಾಗ ಗ್ರಾಹಕರನ್ನ ಆಸಕ್ತಿನ ಬ್ಯಾಂಕಿನ ಕಡೆಗೆ ಸೆಳೆದುಕೊಂಡು ಅವರ ಹಣವನ್ನು ಠೇವಣಿ ರೂಪದ ಬ್ಯಾಂಕಿನಾಗ ಇಡುವಂಥದ್ದು. ಆ ಹಣ ಬಂದ್ರೆ ಮಾತ್ರ ಅವರಿಗೆ ಕಾರ್ಯ ನಡೀತಾ ಇದೆ. ಎರಡನೇದು ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗೆ ಸಾಲವನ್ನು ಕೊಡುವುದು. ಈ ಹಣ ಠೇವಣಿ ರೂಪದಾಗ ಬಂದದ, ಆ ಹಣ ಸುಮ್ಮನೆ ಬ್ಯಾಂಕ್ನಾಗ ಇಟ್ಕೊಂಡ್ರೆ ಏನಾಗುತ್ತೆ? ಬಡ್ಡಿ ಬರುತ್ತಾನೆ. ಬಡ್ಡಿ ಯಾವಾಗ ಬರುತ್ತೆ? ಅವಶ್ಯಕತೆ ಇರುವಂಥ ಸಂಘ ಸಂಸ್ಥೆ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಕೃಷಿಕನಾಗಿರ್ಬೋದು, ವ್ಯಾಪಾರಿ ಆಗಿರ್ಬೋದು, ಕೈಗಾರಿಕೆ ಮಾಡುವಂಥವನಾಗಿರ್ಬೋದು, ಇತರ ಉದ್ದೇಶಕ್ಕಾಗಿ ಏನು ಅವಶ್ಯಕತೆ ಇರುವಂಥ ವ್ಯಕ್ತಿಗೆ ಸಾಲವನ್ನು ಕೊಟ್ಟಾಗ ಮಾತ್ರ ಅದೇನಾಗುತ್ತೆ? ಬಡ್ಡಿ ಬರುತ್ತೆ. ಅದಕ್ಕಾಗಿ ಠೇವಣಿದಾರರಿಂದ ಅಂಗೀಕಾರವಾದಂಥ ಹಣ ಸಾರ್ವಜನಿಕ ಸಂಘ ಸಂಸ್ಥೆಗೆ ಅಥವಾ ವ್ಯಕ್ತಿಗಳಿಗೆ ಸಾಲ ರೂಪದಾಗ ಅದೇನಾಗುತ್ತೆ? ಹಣ ವರ್ಗಾವಣೆ ಆಗುತ್ತೆ. ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು. ಹಣ ನೋಡ್ರಿ, ಇವತ್ತು ಆನ್ಲೈನ್ ಮುಖಾಂತರ ಅತಿ ವೇಗವಾಗಿ 10 ಸೆಕೆಂಡ್ನಾಗ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಅಷ್ಟು ವೇಗವಾಗಿ ಇವತ್ತು ಹಣವನ್ನು ವರ್ಗಾವಣೆ ಮಾಡುವಂಥದ್ದು. ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಮಾಡುವುದು. ಚೆಕ್ ಮತ್ತು ಹುಂಡಿಗಳ ಮೇಲೆ ನೋಡ್ರಿ, ಈಗ ನಮಗೆ ಚೆಕ್ ಬುಕ್ ಅನ್ನು ಕೊಡ್ತಾರೆ, ಅದಕ್ಕೆ ಚಾರ್ಜಸ್ ಅನ್ನ ನೇಮಕ ಮಾಡ್ತಾರೆ. ಅವರು ಚಾರ್ಜಸ್ ಅನ್ನು ಹಾಕ್ತಾರೆ. ಒಂದು ಚೆಕ್ ಬುಕ್ ಅನ್ನು ತಗೋದ್ರೆ ನಮ್ಮ ಅಕೌಂಟ್ ಮುಖಾಂತರ ಇಂತಿಷ್ಟು ಹಣವನ್ನು ಆ ಬ್ಯಾಂಕಿನ ಒಂದು ನೇಮದ ಪ್ರಕಾರ ಇಂತಿಷ್ಟು ಹಣವನ್ನು ನಮ್ಮಿಂದ ಕಡಿತವನ್ನು ಮಾಡ್ಕೋತಾರೆ. ATM ಚಾರ್ಜಸ್
ಪ್ರತಿ ವರ್ಷ 150 ಹಣವನ್ನು ನಮ್ಮಿಂದ ಅಕೌಂಟಿಂದ ಚಾರ್ಜಸ್ ಅನ್ನ ಮಾಡ್ತಾರೆ. ಬೇರೆ ಬೇರೆ ಕಾರ್ಡಿನ ಮುಖಾಂತರ ಹಣ ಹೆಚ್ಚಾಗಿದೆ, ಕಡಿತ ಮಾಡಿಕೊಳ್ಳುವಂಥದ್ದು. ಈ ಕಡಿತ ಮಾಡಿಕೊಂಡ ಅಂತ ಹಣವನ್ನ ಸಂಸ್ಥೆಗೆ ಲಾಭವಾಗಿ ಪರಿಣಮಿಸಿಕೊಳ್ಳುತ್ತೆ. ಆನಂತರ ಹುಂಡಿಗನ್ನ ಸೋಡಿ ಮಾಡುವುದು, ಅಂದ್ರೆ ಹುಂಡಿಗ ಅಂದ್ರೆ ಏನು ಡಿಪಾಸಿಟ್ ಬಂದಂತ ಹುಂಡಿಗನ್ನ ಸೋಡಿ ಮಾಡುವಂತ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ನೆಕ್ಸ್ಟ್ ಭದ್ರತಾ ಕಪಾಟಗಳನ್ನ ಒದಗಿಸಿಕೊಡುವಂಥದ್ದು. ಇದು ನೋಡ್ತೀವಿ ನಾವು ಪ್ರತಿ ಬ್ಯಾಂಕ್ನ ಕೂಡ ಈ ಒಂದು ವ್ಯವಸ್ಥೆ ಇರುತ್ತೆ. ಈ ತರ ಸೇಫ್ಟಿ ಲಾಕರ್ ವ್ಯವಸ್ಥೆ ಇರುತ್ತೆ. ಯಾವ ಗ್ರಾಹಕನಿಗೆ ಒಂದು ಸೇಫ್ಟಿ ಲಾಕರ್, ತಮ್ಮ ಹಣ ಆಗಿರ್ಬೋದು, ಒಡವೆ, ಈ ತರ ಒಂದು ಆಭರಣಗಳನ್ನ ಸೇಫ್ಟಿ ಆಗಿ ಬ್ಯಾಂಕ್ನಾಗ ಇಡಬೇಕಾದ್ರೆ ಆ ಸೇಫ್ಟಿ ಲಾಕರ್ ಅನ್ನ ಪಡೆದುಕೊಂಡ್ರೆ ವರ್ಷಕ್ಕೆ ಇಷ್ಟು ಅಮೌಂಟ್ ಅನ್ನ ಬ್ಯಾಂಕಿಗೆ ನಾವು ಪೇ ಮಾಡಬೇಕು, ಅಕೌಂಟ್ ಇಂದ ತೆಗೆದುಕೊಳ್ತಾರೆ. ಅದಕ್ಕಾಗಿ ಆ ಭದ್ರತಾ ಕಪಾಟಗಳನ್ನ ಬಾಡಿಗೆಗೆ ಕೊಡುವಂತ ಕೆಲಸವನ್ನು ಕೂಡ ಈ ಕಪಾಟಗಳನ್ನ ನೋಡ್ತಾ ಇದ್ದೀರಿ. ಇದನ್ನ ಬಾಡಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ವಿದೇಶಿ ವಿನಿಮಯ ಹಣವನ್ನ ವಿನಿಮಯದ ವ್ಯವಹಾರವನ್ನು ನಿರ್ವಹಿಸುವುದು, ವಿದೇಶಿ ಒಂದು ವ್ಯಾಪಾರ ವಿನಿಮಯ ವ್ಯವಹಾರಗಳನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಬೆಲೆಬಾಗುವಂತ ವಸ್ತುಗಳನ್ನು ತಮ್ಮ ಭದ್ರವಾಗಿ ಇಟ್ಕೋ, ಅಂದ್ರೆ ಬಂಗಾರ ಮತ್ತು ಇತರ ಒಂದು ಏನು ಅತ್ಯಂತ ಮಹತ್ವವಾದಂಥ ಬೆಲೆಬಾಗುವ ವಸ್ತುಗಳನ್ನು ಕೂಡ ತಮ್ಮ ಡಿಪಾಸಿಟ್ ಇದು ಭದ್ರತೆಯಾಗಿ ಇಟ್ಟುಕೊಳ್ಳುವಂಥ ಕಪಾಟನ್ನು ಇಟ್ಟುಕೊಳ್ಳುವಂಥ ಒಂದು ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಕೊನೆಯದಾಗಿ 9 ಸಾಲ ಪತ್ರವನ್ನು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು, ಅಂದರೆ ಸಾಲ ಪತ್ರ ಮತ್ತು ಜವಾಬ್ದಾರಿ ಪತ್ರಗಳನ್ನು ಸಾಲ ಗ್ರಾಹಕನಿಗೆ ನೀಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಸರ್ಕಾರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸುವುದು. ಬ್ಯಾಂಕಿನ ಕೆಲಸ ಏನಪ್ಪ ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಮತ್ತು ಅದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾರ್ಗದರ್ಶನಂತೆ ವ್ಯವಹಾರಗಳನ್ನು ನಿರ್ವಹಿಸುವಂಥ ಕೆಲಸವನ್ನು ಕೂಡ ಈ ಬ್ಯಾಂಕು ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಇಷ್ಟು ಒಂದು ಬ್ಯಾಂಕು ತನ್ನ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ನೆಕ್ಸ್ಟು ಗ್ರಾಹಕನಿಗೂ ಬ್ಯಾಂಕರಿಗೆ ಮತ್ತು ಗ್ರಾಹಕರಿಗೆ ಇರುವಂಥ ಸಂಬಂಧ ಸ್ವಲ್ಪ ಒಂದು ಅಂಶವನ್ನು ನೋಡೋಣ 3 ನಿಮಿಷದಾಗ. ಬ್ಯಾಂಕು ಮತ್ತು ಅದರ ಗ್ರಾಹಕರಿಗೆ ಇರುವ ಸಂಬಂಧವನ್ನು 2 ರೀತಿಯಾಗಿ ವಿಂಗಡಿಸ್ತೀವಿ, 2 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಸಾಮಾನ್ಯ ಸಂಬಂಧ, ವಿಶೇಷ ಸಂಬಂಧ. ಅಂದ್ರೆ ಸಾಮಾನ್ಯ ಸಂಬಂಧ ಹೆಂಗಿದೆ, ವಿಶೇಷ ಸಂಬಂಧವಾದ ಹೆಂಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಅನ್ನ ನೋಡೋಣ. ನೆಕ್ಸ್ಟ್ ಸಾಮಾನ್ಯ ಸಂಬಂಧವಾದಾಗ ಇದರ 3 ಮುಖ್ಯ ವಿಧಗಳನ್ನು ಕೂಡಿದೆ. ಸಾಮಾನ್ಯ ಸಂಬಂಧ 2 ವಿಧ, ಸಾಮಾನ್ಯ ಸಂಬಂಧ ಮತ್ತು ವಿಶೇಷ ಸಂಬಂಧ. ಸಾಮಾನ್ಯ ಸಂಬಂಧ 3 ವಿಧಗಳು ಬರ್ತವೆ. ಒಂದು ಪ್ರಾಥಮಿಕ ಸಂಬಂಧ, ಸಾಲಗಾರನ ಸಂಬಂಧಿಯಂತೆ, ಅಂದ್ರೆ ಸಾಲಿಗ ಮತ್ತು ಸಾಲಗಾರ, ಅಂದ್ರೆ ಸಾಲಿಗ ಅಂದ್ರೆ ಇದು ಬ್ಯಾಂಕ್ ಮತ್ತು ಸಾಲಗಾರನ ಸಂಬಂಧಂತೆ ಕೆಲಸವನ್ನ ಮಾಡುತ್ತೆ. 2ನೇದು ಸಹಾಯಕ ಮತ್ತು ಉಪಕಾರ ಸಂಬಂಧ, ಧರ್ಮದರ್ಶಿ, ನಿಕ್ಷೇಪದಾರಿ ಮತ್ತು ಪ್ರಯೋಜನಕಾರಿ ನಡುವಿನ ಒಂದು ಸಂಬಂಧ. ಕಾರವಾರಿ ಮತ್ತು ನಿಯೋಗಿ ಮುಖ್ಯಸ್ಥರ ಸಂಬಂಧ. ಈ 3 ಒಂದು ಉಪ ಕಾರ್ಯವಾಗಿ ವಿಧಗಳಂತೆ ನಾವು ಕೆಲಸವನ್ನು ಕೂಡ ಮಾಡ್ತೀವಿ. ನೆಕ್ಸ್ಟ್ ವಿಶೇಷ ಸಂಬಂಧ. ವಿಶೇಷ ಸಂಬಂಧ ಬ್ಯಾಂಕಿನ ಜೊತೆಗೆ ಚೆಕ್ಗಳನ್ನು ಮನ್ನಣೆ ಮಾಡುವುದು, ಅಂದರೆ ವಿಶೇಷವಾದಂಥ ಒಂದು ಡಿಪಾಸಿಟ್ ಅಥವಾ ಚೆಕ್ಗಳನ್ನು ಮನ್ನಣೆ ಮಾಡೋದು, ಚೆಕ್ವಾಗ ಸಹಿಯನ್ನು ಅಬ್ಸರ್ವೇಷನ್ ಮಾಡುವಂಥದ್ದು, ಚೆಕ್ಗಳಿಗೆ ಒಂದು ಮಾನ್ಯತೆಯನ್ನು ಕೊಡೋದು, ಗ್ರಾಹಕರ ಲೆಕ್ಕ ಗೌಪ್ಯತೆಯನ್ನು ಕಾಪಾಡುವುದು. ಯಾವುದೇ ಒಬ್ಬ ಬ್ಯಾಂಕಿನ ಗ್ರಾಹಕ ಅಕೌಂಟ್ ಮಾಡಿದರೆ ಅವನ ಮಾಹಿತಿಯನ್ನು ಇನ್ನೊಬ್ಬರಿಗೆ ಕೊಡುವಂತಿಲ್ಲ. ಇದು ಸ್ಪಷ್ಟವಾದಂಥ ಒಂದು ವಿಶೇಷ ಸಂಬಂಧ ಬರುವಂಥ ಒಂದು ಅಂಶ. ಇಷ್ಟು ಒಂದು ಬ್ಯಾಂಕಿನ ಒಂದು ವಿಧಗಳನ್ನ, ಒಂದು ವಿಶೇಷ ಸಂಬಂಧ, ಒಂದು ಸಾಮಾನ್ಯ ಸಂಬಂಧವಾಗಿ ನಾವು ಕಾಣ್ತೀವಿ. ನೆಕ್ಸ್ಟ್ ಬರ್ತಾ ಇದೆ ಏನಪ್ಪ ಅಂತಂದರೆ ಬ್ಯಾಂಕ್ ಸಲ್ಲಿಸುವಂಥ ಸೇವೆ ಯಾವುದು, ಬ್ಯಾಂಕು ಯಾವ ರೀತಿ ಒಂದು ಸೇವೆಯನ್ನು ಒದಗಿಸುತ್ತೆ ಅನ್ನುವಂಥ ಒಂದು ವಿಚಾರವನ್ನು ನೋಡ್ತಾ ಬಂದರೆ, ಒಂದನೇದು ಖರ್ಚು. ಬ್ಯಾಂಕಿನ ಸಲ್ಲಿಸುವಂಥ ಸೇವೆ, ಬ್ಯಾಂಕು ಯಾವ ರೀತಿ ಒಂದು ಸೇವೆಯನ್ನು ಒದಗಿಸ್ಕೊಳ್ತಂದ್ರೆ ಅಂದರೆ ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡುಗಳನ್ನು ಕೊಡುವಂಥದ್ದು. ಈಗ ನಾವು ಹಣವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ರಿಸಿಪ್ಟನ್ನು ತುಂಬ್ತೀವಿ, ಖರ್ಚು ಮತ್ತು ಜಮಾ ಕಾರ್ಡು ತುಂಬುವಂಥ ಒಂದು ಪೇಪರ್ಸ್ ಇರುತ್ತೆ, ತೆಗೆದುಕೊಳ್ಳುವಂಥ ಒಂದು ಪೇಪರ್ಸ್ ಇರುತ್ತೆ. ಖರ್ಚು ಮತ್ತು ಜಮಾ ಕಾರ್ಡ್ಗಳನ್ನು ನೀಡುವಂಥದ್ದು. ಖಾಸಗಿ ವ್ಯಾಪಾರಕ್ಕೆ ಸಾಲವನ್ನು ಕೊಡುವಂಥದ್ದು, ಖಾಸಗಿ ವ್ಯಾಪಾರ ಮಾಡುವಂಥವರಿಗೆ ಸಾಲವನ್ನು ಒದಗಿಸಿಕೊಡೋದು, ಮನೆ ಕಟ್ಟುವವರಿಗೆ, ವಾಹನ ಖರೀದಿ ಮಾಡುವಂಥವರಿಗೆ ಸಾಲವನ್ನು ಕೊಡೋದು, ಮನೆ ಮತ್ತು ವಾಹನವನ್ನು ತೆಗೆದುಕೊಳ್ಳುವಂಥವರಿಗೆ ಸಾಲವನ್ನು ಒದಗಿಸಿಕೊಡೋದು. ನೆಕ್ಸ್ಟು ಪರಸ್ಪರ ನಿಧಿಗಳನ್ನು ನಿರ್ವಹಿಸುವಂಥ ಒಂದು ಕಾರ್ಯವನ್ನು ಕೂಡ ಮಾಡುತ್ತೆ. ಭದ್ರತಾ ಕಪಾಟ ಮತ್ತು ರಕ್ಷಣಾ ಕಪಾಟಗಳನ್ನು ಕೊಡುವಂಥದ್ದು. ನಾನು ಹೇಳಿದ್ದೇನೆ, ಪ್ರತಿ ಬ್ಯಾಂಕ್ನೂ ಕೂಡ ಇವತ್ತು ಭದ್ರತಾ ಕಪಾಟ ಮತ್ತು ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಬ್ಯಾಂಕು ತನ್ನ ಕಾರ್ಯವನ್ನು ಒಂದು ಸೇವೆಯನ್ನು ಒದಗಿಸಿಕೊಡುತ್ತೆ. ಮತ್ತು ಭರವಸೆ ಸೇವೆ ಅಂದರೆ ಬ್ಯಾಂಕು ತನ್ನ ವಿಶೇಷವಾದ ಯೋಜನೆಯ ಬಗ್ಗೆ
ವಿಶೇಷವಾದ ಕಾರ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಅಥವಾ ಗ್ರಾಹಕರಿಗೆ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು, ಭರವಸೆಯನ್ನು ಮೂಡಿಸುವಂಥ ಸೇವೆಯನ್ನು ಒದಗಿಸಿಕೊಡುತ್ತೆ. ಸಹಿಗಳಿಗೆ ಜವಾಬ್ದಾರಿಯನ್ನು ಹಾಕುವಂಥದ್ದು. ಈಗ ನೋಡ್ರಿ, ಚೆಕ್ ಆಗಿರ್ಬೋದು, ಇತರ ಡ್ರಾಪ್ಗಳನ್ನು ಸಹಿಗಳಿಗೆ ಜವಾಬ್ದಾರಿ, ಸಾಲುಗಳಿಗೆ ಅಥವಾ ಸಾಕ್ಷಿಗಳನ್ನು ಹಾಕಿಸುವಂಥ ಜವಾಬ್ದಾರಿಗಳನ್ನು, ಮತ್ತು ಅದರ ಜೊತೆಗೆ ಕೊನೆಯದಾಗಿ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅತ್ಯಂತ ತ್ವರಿತವಾಗಿ ಇವತ್ತು ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ತನ್ನ ಬ್ಯಾಂಕು ತನ್ನ ಇಷ್ಟು ಕಾರ್ಯವನ್ನು ಕೂಡ ಬ್ಯಾಂಕ್ ಸೇವೆಯನ್ನು ನೀಡ್ತಾ ಇದೆ. ಇಷ್ಟು ಬ್ಯಾಂಕಿನ ಅರ್ಥ, ಗುಣಲಕ್ಷಣ, ವಿಧ, ಕಾರ್ಯ ಹಾಗೂ ಬ್ಯಾಂಕಿನ ಒಂದು ಅಂಶವನ್ನು ನಾವು ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಅವಧಿ ಒಳಗೆ ಏನಪ್ಪ ಅಂದ್ರೆ ಬ್ಯಾಂಕಿನ ವ್ಯವಹಾರದ ಜೊತೆಗೆ ಅಂಚೆ ಕಚೇರಿಗಳು ಯಾವ ರೀತಿ ಒಂದು ಕಾರ್ಯವನ್ನು ಮಾಡ್ತಾವೆ ಅನ್ನೋದನ್ನು ನೆಕ್ಸ್ಟ್ ಅವಧಿ ಒಳಗೆ ಅಧ್ಯಯನ ಮಾಡೋಣ.